ತಾಲೂಕಿನ ಮತ್ಸಮುದ್ರ ಗ್ರಾಮದಲ್ಲಿ ಕರಡಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಕಳೆದ 2 ದಿನಗಳಿಂದ ಮತ್ಸಮುದ್ರ ಗ್ರಾಮದ ಹೊರವಲಯದ ತೋಟದಲ್ಲಿ ಕರಡಿಯೊಂದು ಓಡಾಡಿದ್ದನ್ನ ಗ್ರಾಮದ ನಾಗರಾಜಪ್ಪ, ಚಂದ್ರಪ್ಪ ಎಂಬುವವರು ನೋಡಿ ಗ್ರಾಮಸ್ಥರಿಗೆ ವಿಷಯ ತಿಳಿಸಿದ್ದಾರೆ. ಚಂದ್ರಪ್ಪ ತನ್ನ ಮೇಕೆಯನ್ನ ಮೇಯಿಸುವ ಸಂದರ್ಭದಲ್ಲಿ ದೂರದಲ್ಲಿ ಕರಡಿ ಕಾಣಿಸಿಕೊಂಡಿದೆ. ನಾಗರಾಜಪ್ಪ ತನ್ನ ತೋಟದ ಜಮೀನಿಗೆ ಹೋಗುವಾಗ ಕರಡಿಯನ್ನ ಕಂಡಿದ್ದಾನೆ. ಮಲ್ಲಪ್ಪನವರ ಬಾಳೆ ತೋಟ, ಅಂಜಿನಪ್ಪನವರ ಪಪ್ಪಾಯಿ ಜಮೀನಿನಲ್ಲಿ ಓಡಾಟ ನಡೆಸಿದ್ದು ಕಂಡುಬಂದಿದೆ. ಕೂಡಲೇ ಗ್ರಾಮದಲ್ಲಿ ಸುದ್ದಿ ಹರಡಿ 16 ಯುವಕರು ಕೈಯಲ್ಲಿ ಕೋಲು, ದೊಣ್ಣೆ ಹಿಡಿದು ಕರಡಿಯ ಹುಡುಕಾಟ ನಡೆಸಿದ್ದಾರೆ. ಕರಡಿಯ ಹೆಜ್ಜೆಗಳನ್ನ ಸಹ ಗುರುತಿಸಿದ್ದಾರೆ. ಆದರೆ ಕರಡಿ ಮಾತ್ರ ಯುವಕರ ಕಣ್ಣಿಗೆ ಕಂಡಿಲ್ಲ. ಕಳೆದ ತಿಂಗಳು ಓಬಳಾಪುರ ಗ್ರಾಮದ ಹೊರವಲಯದಲ್ಲಿ ಎಮ್ಮೆ ಮೇಯಿಸುವ ಸಂದರ್ಭದಲ್ಲಿ ಓಂಕಾರಪ್ಪ ಎಂಬುವವರ ಮೇಲೆ ದಾಳಿ ನಡೆಸಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಓಂಕಾರಪ್ಪ ಚಿತ್ರದುರ್ಗದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ. ಈ ಘಟನೆ ಮಾಸುವ ಮುನ್ನವೇ ಮತ್ತೆ ಚಳ್ಳಕೆರೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕರಡಿ ಓಡಾಟ ಆರಂಭವಾಗಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡಲೇ ಕರಡಿಯನ್ನ ಸೆರೆ ಹಿಡಿಯುವಂತೆ ಗ್ರಾಮದ ಯುವಕರು ಒತ್ತಾಯಿಸಿದ್ದಾರೆ.